ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಪ್ರಕೃತಿ ಬೇಕು, ನಮಗೂ ಬೇಕು, ಎಲ್ರಿಗೂ ಬರಬೇಕಿರುತ್ತೆ. ಆ ಪ್ರಕೃತಿ ನಮ್ಮದು ಯಾರು ಕಟ್ಟಿಲ್ಲ. ಈ ಒಂದು ಲೇಡೀಸ್ ಫಿಂಗರ್, ಬೆಂಡೆಕಾಯಿ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಅದೇ ಅನಾರೋಗ್ಯಕ್ಕೂ ಅಷ್ಟೇ ಇದು ಪ್ರಚೋದನೆ ಕೊಡ್ತಾರೆ. ಅದರಲ್ಲೂ ಹಿಂದಿನ ಎಪಿಸೋಡಲ್ಲಿ ಹೇಳ್ದಂಗೆ ಮೀನು ಸೇವನೆ ಮಾಡಿ ಬೆಂಡೆಕಾಯಿ ಸೇವನೆ ಮಾಡಬಾರ್ದು. ಅದು ಚರ್ಮ ರೋಗಗಳಿಗೆ ಒಂದು ರೋಗಗಳು ಬರೋಕ್ಕೆ ಒಂದು ಅವಕಾಶ ಇರ್ತದೆ. ಮತ್ತು ಈ ಬೆಂಡೆಕಾಯಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲಕರ. ಇದರಲ್ಲಿ ಸ್ಟಾರ್ಚ್ ಅಂದರೆ ಜಿಡ್ಡಾದ ಒಂದು ವಸ್ತು ಇರ್ತದೆ. ಆ ವಸ್ತು ನಮ್ಮ ದೇಹದಲ್ಲಿ ಹೋದಾಗ ಆಂಟಿ ಆಕ್ಸಿಡೆಂಟ್ ಆಗಿ ಪರಿವರ್ತನೆ ಹೊಂದಿ ಮಲಬದ್ಧತೆ ನಿವಾರಣೆ ಮಾಡ್ತದೆ. ಈ ಮಲಬದ್ಧತೆ ಅಂದಾಗ ಅನೇಕರು ಅದನ್ನು ದೊಡ್ಡ ಕಾಯಿಲೆ ಅಂದ್ಬಿಟ್ಟು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅದು ಸೇವನೆ ಮಾಡಿ ನಾನಾ ರೀತಿಯ ಕಾಯಿಲೆಗಳು ತರಿಸ್ಕೊತಾರೆ. ಅದು ಬೇಕಾಗಿಲ್ಲ. ಈ ಬೆಂಡೆಕಾಯಿನ ಸೇವನೆ ಮಾಡೋದ್ರಿಂದ ಅದು ಮಲಬದ್ಧತೆ ನಿವಾರಣೆ ಆಗುತ್ತೆ. ಮತ್ತು ಅನೇಕ ಕಾಯಿಲೆಗಳಿಗೆ ಭಾರಿ ದಿವ್ಯ ಔಷಧ ಆಗ್ತದೆ. ಅದರಲ್ಲೂ ಒಂದಾದ ಕಣ್ಣುಗಳಿಗೆ ಮತ್ತು ಕಿಡ್ನಿಗೆ, ಈ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗಿಲ್ಲ ಅಂದರೆ ಅದನ್ನು ಜೀರ್ಣಕ್ರಿಯೆ ಮಾಡೋಕ್ಕೆ ಇದು ಸಹಕಾರಿಯಾಗುತ್ತೆ. ಅಲ್ಲದೇ ಮುಖ್ಯವಾಗಿ ಒಂದಿದೆ, ಹೆಣ್ಣು ಮಕ್ಕಳು ಬಿಳಿ ಬಟ್ಟೆ, ಕೆಂಪು ಬಟ್ಟೆ, ಬಿಳಿ ಬಟ್ಟೆ ಅಂತಾರೆ. ಈ ಬಿಳಿ ಬಟ್ಟೆ ಹೋಗ್ತಾ ಇದ್ದರೆ ಅಂತಹವರು ಎಲೆ ಬೆಂಡೆಕಾಯಿ 4 ಪ್ರತಿನಿತ್ಯ ಎಳೆದು 4 ಬೆಂಡೆಕಾಯಿನ ಹಾಗೇ ಹಸಿದೆ ಸೇವನೆ ಮಾಡ್ತಾ ಬಂದರೆ ಒಂದು 40-45 ದಿವಸ ಆ ಬಟ್ಟೆ ಮಾಯವಾಗ್ತದೆ. ಆ ಬಟ್ಟೆಗೆ ಏನೋ ನಾನಾ ರೀತಿ ಸ್ಟೆರಾಯ್ಡ್ ಆ ಇಂಜೆಕ್ಷನ್ಸು ಈ ಇಂಜೆಕ್ಷನ್ ಕೊಟ್ಟು ಇಲ್ಲದೇ ಇರೋ ಕಾಯಿಲೆಗಳು ತರಿಸ್ಕೊತಾರೆ. ಆದ್ದರಿಂದ ಅದನ್ನು ತಪ್ಪಿಸ್ಬೇಕಂದ್ರೆ ಬೆಂಡೆಕಾಯಿನ ಸೇವನೆ ಮಾಡ್ತಾ ಬನ್ನಿ. ಅನೇಕ ರೀತಿ ನಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.